ಸೊ ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಯಾವ ಥರ ವೀಡಿಯೋ ಇದೆ ಅಂದರೆ ಆ್ಯಪಲ್ ಎಸ್.ಆರ್ 175 ಬಗ್ಗೆ ನಾನು ಅವತ್ತು ಹೇಳ್ದಂಗೆ ಪರ್ಫಾರ್ಮೆನ್ಸು. ಸೊ ಎಲ್ರಿಗೂ ಯಾವ ಥರ ತೊಗೋಬೇಕಾ ಬೇಡವಾ, ಇಲ್ಲ ಬೆಸ್ಟು 125cc ಹೋಗೋದಾ, ಇಲ್ಲ 110cc ಹೋಗೋದಾ, ಇಲ್ಲ ಬೇರೆ ಕಂಪನಿಗೆ ಹೋಗೋದಾ, ಆ್ಯಂಡ್ ಯಾವ ಥರ ಡಿಲೇ ಫೇಸಸ್ ಆಯಿತು ಈ ಪರ್ಟಿಕ್ಯುಲರ್ ಆ್ಯಪಲ್ ಎಸ್.ಆರ್ 175ಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ನಾನು ಆ್ಯಪ್ರಿಲ ಏನಕ್ಕೆ ತೊಗೊಂಡೆ ಅಂದರೆ ಬಿಕಾಸ್ ಆಫ್ ಇಟ್ ಲುಕ್ಸ್ ಆ್ಯಂಡ್ ಪರ್ಫಾರ್ಮೆನ್ಸ್. ಮತ್ತು ಈ ಥರ ಗಾಡಿ ಬೇರೆ ಯಾವ ಕಂಪನಿಯಲ್ಲೂ ಇಲ್ಲ, ಯಾವ ಸಿಯಲ್ಲೂ ಇಲ್ಲ. ಸಿ ಅಂತ ಹೇಳೋಕ್ಕೋದ್ರೆ ಒಂದು ಯಮಹಾದಲ್ಲಿ ಏರಾಕ್ಸ್ 155 ಇದೆ. ಅದು ಫ್ಯಾಮ್ಲಿಗೆ ಯಾರಿಗೂ ಸೆಟ್ ಆಗೋಲ್ಲ. ಬಿಕಾಸ್ ಆ್ಯಾವ್ರೇಜ್ ಇಂಡಿಯನ್ ಮೈಂಡ್ಸೆಟ್ ಹೇಗಿದೆ ಅಂದರೆ ಮುಂದ್ಗಡೆ ಸ್ಪೇಸ್ ಇರಲೇಬೇಕು. ಸೊ ಅದರಿಂದ ಈ ಗಾಡಿ ಬಂದ್ಬಿಟ್ಟು ನನಗೆ ಇಷ್ಟ ಆಯಿತು. ನನ್ನ ಹಳೇದು ಬಂದ್ಬಿಟ್ಟು ಎಂಟಾರ್ಕ್ ಕಲತ್ತು ಬೇಜಾನ್ ಸ್ಪೇಸ್ ಇತ್ತು. ಬಟ್ ಸಮ್ ಏಜಸ್ ಆಗ್ತಾ BS6 ನಾಮ್ಸು ಅದು ಇದು ಬಂದಾದಮೇಲೆ ಎಂಟಾರ್ಕ್ ಯಾಕೋ ಹೊಸ ಗಾಡಿಗಳು ಪ್ರಿಫರಬಲ್ ಆಗ್ತಿರ್ಲಿಲ್ಲ. ಲೈಕ್ 125cc ನಂದು ಹಳೇದು ಬಂದುಬಿಟ್ಟು BS3 ಮಾಡಲದು. ಸೊ ರೇಸರ್ ಎಡಿಷನ್ ಅಂತ ಇತ್ತು, ಬೇಕಂದರೆ ಫೋಟೋ ಹಾಕ್ತೀನಿ ಸೈಡಲ್ಲಿ. ಇದು ಬಂದ್ಬಿಟ್ಟು ನನಗೆ ಫೇವ್ರೆಟ್ ಗಾಡಿ ಆಗಿಬಿಟ್ಟಿದೆ ಈಗ. ನಾಟ್ ಬಿಕಾಸ್ ಆಫ್ ಇಟ್ ಪರ್ಫಾರ್ಮೆನ್ಸ್, ಇದು ಲುಕ್ಸು, ಇದು ಸ್ಟಂಟ್ಸು, ಮತ್ತು ಇದು ಸ್ಟ್ಯಾಂಡ್ಔಟ್ ಆಗಿರುತ್ತೆ. ನೀವು ಪಾರ್ಕಿಂಗ್ ಸ್ಲಾಟಲ್ಲಿ ಬೇರೆ ಗಾಡಿ ಜೊತೆ ನೀವು ನಿಲ್ಲಿಸಿದ್ರೆ ಇದು ನನ್ನ ಗಾಡಿಯಪ್ಪ, ಈ ಕಲರ್ ನೋಡಿದ್ರೇ ನನ್ನ ಗಾಡಿನೇ, ಈ ಅಲಾಯ್ಸ್ ನೋಡಿದ್ರೇ ನನ್ನ ಗಾಡಿನೇ, ದೂರದಿಂದ ನೋಡಿದ್ರು ಈ ಅಲಾಯ್ ಕಲರು ಕಾಣಿಸುತ್ತೆ ಲೈಕ್. ಮತ್ತು ಇದ್ರದ್ದು ಡಿಸ್ಪ್ಲೇ ಮಾತಾಡಬೇಕಂದ್ರೆ ಇದು ಆ್ಯಕ್ಚುಲಿ TFT ಡಿಸ್ಪ್ಲೇ. ಇದರಲ್ಲಿ ನಿಮಗೆ ಯಾವ ಥರ ಅಪ್ಡೇಟ್ ಇದೆ ಅಂದರೆ ಟ್ರಿಪ್ಪು ಮತ್ತು ಟೈಮು, ಎಷ್ಟು ದಿನ ಎತ್ತಿದ್ದೀರಾ, ಎಷ್ಟು ತೋರಿಸ್ತಿದ್ದೀರಾ ಅಂತ ಗಾಡಿ ತೋರಿಸುತ್ತೆ. ಮತ್ತು 52 km/h ಈಗ ಟ್ರಿಪ್ಪು 0 ಮಾಡಿರೋದ್ರಿಂದ. ಮತ್ತು ಯಾವ ಥರ ಇದು ಬ್ಯಾಟ್ರಿ ವೋಲ್ಟೇಜ್ ಇದೆ, ಮತ್ತು km/L ಎಲ್ಲ ಥರ ತೋರಿಸ್ತೈತೆ ನೋಡಿ. 42 ಅಂತ ತೋರಿಸ್ತಿದೆ. ಇದು ಬೇಕಾದಾಗ 42, ಹಂಗೆ ಬೇಕಾದಾಗ 35 ಅಂತ ತೋರಿಸುತ್ತೆ. ಇಟ್ ಡಿಪೆಂಡ್ಸ್ ಆನ್ ಹೌ ವಿ ರೈಡ್. 40 ಒಳಗೆ ಓಡಿಸಿದ್ರೆ ಆ ಥರ ತೋರಿಸುತ್ತೆ, ಇಲ್ಲ 80 ಕ್ರೂಸ್ ಮಾಡ್ತೀರಾ ಅಂದರೆ ಅದು ಆ ಥರ ತೋರಿಸುತ್ತೆ. ಸೊ ಇದು ನಾವು ನಂಬೋಕ್ಕಾಗಲ್ಲ. ಸೊ ಅದನ್ನೇ ಹೇಳ್ತಿರೋದು, ಗಾಡಿನ ನೀವು ಯಾವುದಾದ್ರು ತೊಗೊತೀರ ಅಂದರೆ, ಸೊ 2 ವೀಲರ್ಸ್ ಎಸ್ಪೆಷಲಿ 1 ಲೀಟ್ರ್ ಹಾಕಿ ಟೆಸ್ಟ್ ಮಾಡಿ ನೋಡಿ ರಿಸರ್ವಲ್ಲಿ ಇದ್ದಾಗ ಅದು ಯಾವ ಥರ ಇದಾಗುತ್ತೆ ಅಂತ. ಹಂಗಿಲ್ಲಂದರೆ ಫುಲ್ ಟ್ಯಾಂಕ್ ಮಾಡಿ. ನೀವು ಫುಲ್ ಟ್ಯಾಂಕ್ ಮಾಡಿಸಿ ಒಂದು 50 ಕಿಲೋಮೀಟರ್ಸ್ ಓಡಿಸಿ ತಿರ್ಗಾ ರೀಫ್ಯೂಲ್ ಮಾಡುವಾಗ ಅದು ಯಾವ ಕಿಲೋಮೀಟ್ರ್ ಓಡಿದೆ ಮತ್ತು ಅದು ಪರ್ ಲೀಟ್ರು ಡಿವೈಡ್ ಮಾಡಿ ನೋಡಿ. ಮತ್ತು ಇದ್ರದ್ದು ಇನ್ನೊಂದು ಕಾನ್ ಏನಂದರೆ, ಇದು ಕೊಡ್ತಿರೋ ಮೊದಲು ಬರ್ತಿದ್ದು SR MRF ಟೈರ್ ಬರ್ತಿತ್ತು. ಈಗ ನೋಡಿದ್ರೆ ಅದು ವಿ ರಬ್ಬರ್ ಅಂತ ಕೊಡ್ತಿದ್ದಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಕಾಸ್ಟ್ ಕಟ್ಟಿಂಗ್ ಮಾಡ್ತಿದ್ದಾರೋ ಇಲ್ಲ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ಗೋಸ್ಕರ ಮಾಡ್ತಿದ್ದಾರೋ ನನಗೂ ಐಡಿಯಾ ಇಲ್ಲ. ಸೊ ವಿ ರಬ್ಬರ್ ಬಂದು ನನಗೆ ಗಾಡಿ ತೊಗೊಂಡು 3ನೇ ತಿಂಗಳಿಗೆ ಗಾಡಿಯಲ್ಲಿ ಏರ್ ಕಡಿಮೆ ಆಗ್ತಿತ್ತು. ಏನಕ್ಕಂತ ನೋಡಿದ್ರೆ ಪಂಚರು. ಈ ಪಂಚರ್ನ ರೆಡಿ ಮಾಡ್ಸೋಕೆ ಹೋದಾಗ 3 ಪಂಚರ್ ಆಗಿತ್ತು. ಸೊ ವೈ ಐ ಡೋಂಟ್ ನೋ. ಈ ರೋಡ್ದು ಪ್ರಾಬ್ಲಮ್ಮಾ, ಈ ಗೌರ್ಮೆಂಟದ ಪ್ರಾಬ್ಲಮ್ಮಾ, ಇಲ್ಲ ನಾವು ಅಷ್ಟೊಂದು ರೋಡ್ ಟ್ಯಾಕ್ಸ್ ಪೇ ಮಾಡ್ತೀವಿ, ವಿ ಆರ್ ಪೇಯಿಂಗ್ ಹೈಯರ್ ದೆನ್ ಪ್ರಾಪರ್ಟಿ ಟ್ಯಾಕ್ಸ್. ಈಗ ನೋಡಿದ್ರೆ 400cc ಅಷ್ಟು ಟ್ಯಾಕ್ಸ್ ಕಟ್ಟಬೇಕು, 200cc ಕಮ್ಮಿ. ಸೊ ಈ ಗಾಡಿ ಬಿಟ್ಟಾಗ 1,70,000 ಇತ್ತು. ಸೊ ಈಗ ಬಂದ್ಬಿಟ್ಟು 1,60,000 ಆಗಿದೆ. ನನಗೇನು ಇನ್ನೊಂದು ಏನಂದರೆ, ಕಂಪನಿಗಳು ಕೊಡುವಾಗ ಯು ಕ್ಯಾನ್ ಗಿವ್ ಅಟ್ ಸಿಯಾಟು ಇಲ್ಲ ರೈಸು ಇಲ್ಲ ಯಾವುದಾದ್ರು ಕೊಲಾಬ್ರೇಷನ್ ಕೊಡಿ, ಬೇಡ ಅನ್ನಲ್ಲ. ಇಲ್ಲ ಪ್ರೈಸ್ ಇನ್ಕ್ರೀಸ್ ಮಾಡ್ತೀರಾ ಮಾಡಿ, ನಾನು ಬೇಡ ಅನ್ನಲ್ಲ. ಸೊ ನಾನು ಈ ಗಾಡಿಗೆ ನಾನು ಬೇರೆ ರೈಸ್ದು ಟೈರ್ಸ್ ಹಾಕ್ಸಿದ್ದೀನಿ, ನೀವು ನೋಡ್ಬೋದು ಇಲ್ಲಿ ನೋಡಿ, ರೈಸ್ದು ಟೈರ್ಸ್ ಹಾಕ್ಸಿದ್ದೀನಿ. ಯಾಕೆ ಇನ್ ದ ಸೆನ್ಸ್, ನಂದು ಟೈರ್ ಬಂದುಬಿಟ್ಟು 5 ಪಂಚರ್ ಆಗಿತ್ತು. ರೋಡ್ಗಳಲ್ಲಿ ಇಷ್ಟಿಷ್ಟು ದೊಡ್ಡ 1 2 ಇಂಚಸ್ 3 ಇಂಚಸ್ ಎಲ್ಲ ಮೊಳೆ ಚುಚ್ಕೊಂಡಿತ್ತು. ಇದು ಟ್ಯೂಬ್ಲೆಸ್ಸು. ನಾನು ಮೋಸ್ಟ್ ಆಫ್ ದಿ ಟೈರ್ ಪ್ರಿಫರ್ ಮಾಡೋದು, ಒಂದು ಅಪೋಲೋ ತೊಗೊಳ್ಳಿ, ಇಲ್ಲ MRF ತೊಗೊಳ್ಳಿ, ಇಲ್ಲಾಂದರೆ ಯು ಕ್ಯಾನ್ ಗೋ ಫಾರ್ ರೈಸ್. ಈ ರೈಸ್ ಟೈರ್ ಬಂದು ಗ್ರಿಪ್ ಅಂತೂ ಸಖತ್ತಾಗಿದೆ. ನೀವು ಆಫ್ ರೋಡಿಂಗ್ ಹೋಗ್ತೀರಂದರೆ ಈ ಟೈರ್ಸ್ನ ಪ್ರಿಫರ್ ಮಾಡಿ, ಮತ್ತು ಒಳ್ಳೆ ಗ್ರಿಪ್ ಇದೆ ನಿಮಗೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ, ಈ ಗಾಡಿಗೆ ಕಿಕ್ಕರ್ ಇಲ್ಲ. ಅದು ಹೈ ಪರ್ಫಾರ್ಮೆನ್ಸ್ ಇಂಜಿನ್ ಅಂತ ಮಾಡಿದ್ದಾರೆ. ಈ ಗಾಡಿಗೆ ಕಿಕ್ಕರ್ ಇಲ್ಲ. ಬಟ್ ನೀವು ಮಾರ್ನಿಂಗ್
ಸ್ಟಾರ್ಟ್ ಮಾಡ್ತೀರಂದರೆ ಗಾಡಿ ಸೆಲ್ಫ್ ಸ್ಟಾರ್ಟಲ್ಲೇ ಬಿಟ್ಟು ಒಂದು 2 ಮಿನಿಟ್ಸ್ ಆದರೂ ಬಿಡಲೇಬೇಕು. ಇಲ್ಲಾಂದರೆ ಗಾಡಿ ಬಂದುಬಿಟ್ಟು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಪಿಕಪ್ಪೇ ತೊಗೊಳಲ್ಲ. ಒಂದು 30 ಸೆಕೆಂಡ್ಸ್ ಆರಲ್ಸ್ 1 ಮಿನಿಟ್ ಬಿಟ್ಟರೆ ಈ ಗಾಡಿ ಬಂದು ಚೆನ್ನಾಗಿರೋ ಪರ್ಫಾರ್ಮೆನ್ಸು ಮತ್ತು ಒಳ್ಳೆ ಫೀಲ್ ಕೊಡುತ್ತೆ ಈ ಗಾಡಿ. ಮತ್ತು ಕಮ್ಮಿಂಗ್ ಟು ಇಟ್ಸ್ ಏರ್ ಫಿಲ್ಟರ್ ಆರ್ ದಿ ಫ್ಯೂಲ್ ಎಕಾನಮಿ ಅಂತ ಹೇಳೋಕ್ಕೋದ್ರೆ ಈ ಗಾಡಿ ಬಂದ್ಬಿಟ್ಟು ಲೀಟ್ರಿಗೆ 35 ಅಪ್ರಾಕ್ಸ್. ನೀವು ಹೆಂಗಾದರೂ ಸುತ್ತಾಡಿ ಥರ್ಡ್ ಸರ್ವಿಸ್ ಆದಮೇಲೆ ಅಂತೂ ನನಗೆ 35 ಆರ್ 36 37 ಕೊಡ್ತಿದೆ. ನಾನು 1 ಲೀಟ್ರ್ ಹಾಕಿ ಟೆಸ್ಟ್ ಮಾಡಿದ್ದೀನಿ. ಟೆಸ್ಟಿಂಗ್ ವೀಡಿಯೋ ನಾನು ಇನ್ನೊಂದು ಸತಿ ನಾನು ಮಾಡಿ ತೋರಿಸ್ತೀನಿ. ನನಗೆ ಟೈಮ್ ಇರಲಿಲ್ಲ, ಸೊ ಅದಕ್ಕೆ ನಾನು ಹಂಗೆ ಬಿಟ್ಬಿಟ್ಟೆ ಅದನ್ನು. ಮತ್ತು ಈ ಗಾಡಿದು ನನಗೆ ಇನ್ನೊಂದು ಪಾಯಿಂಟ್ ಇಷ್ಟ ಆಗಿದೆ ಅಂದರೆ ಆನ್ ಮಾಡಿದ ತಕ್ಷಣ ಇದೊಂದು ತೋರಿಸುತ್ತೆ ಆ್ಯಪ್ರಿಲಾ ಬಿಯರ್ ರೇಸರ್ ಅಂತ. ಅದು ನನಗೆ ಇಷ್ಟ ಆಯಿತು. ಮತ್ತು ಇದ್ರದ್ದು ನೆಗೆಟಿವ್ ಅಂತ ಹೇಳೋಕ್ಕೋದ್ರೆ ಈ ಗಾಡಿ ಬಂದು ಫ್ಯೂಲ್ ಗೇಜು ಲೈಕ್ ರಾಯಲ್ ಎನ್ಫೀಲ್ಡ್ ಥರ ತೋರಿಸುತ್ತೆ. ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಫುಲ್ ಟ್ಯಾಂಕು, ಸೆಂಟ್ರ್ ಸ್ಟ್ಯಾಂಡ್ ಹಾಕಿದ್ರೆ 2 ಪಾಯಿಂಟು. ನೀವು ಗಾಡಿ ರಿಸರ್ವಲ್ಲಿ ಓಡಿಸಿದ್ರೆ ಮಾತ್ರ ಅದು ಯಾವ ಥರ ತೋರಿಸುತ್ತೆ ಅಂದರೆ 1 ಪಾಯಿಂಟ್ ತೋರಿಸುತ್ತೆ. ಆಮೇಲೆ ಫುಲ್ಲು ರಿಸರ್ವಲ್ಲಿದೆ ಅಂತ ತೋರಿಸುತ್ತೆ. ಫುಲ್ ಟ್ಯಾಂಕ್ ಹಾಕ್ಸಿದ್ರಂತೂ 1-2 ವಾರ ಬರುತ್ತೆ. ಅದಾದಮೇಲೆ ಅದು ರಿಸರ್ವಲ್ಲೇ ಓಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ನಾವು 300 ರೂಪಾಯಿ 400 ರೂಪಾಯಿ ಹಾಕ್ಸಿದ್ರು ಈ ಗಾಡಿಗೆ ಸಾಲೋದೇ ಇಲ್ಲ. ಸೊ ವೈ ಐ ಆಮ್ ಟೆಲ್ಲಿಂಗ್ ಸಾಲೋದೇ ಇಲ್ಲ ಅಂದರೆ ಟ್ಯಾಂಕ್ ಕೆಪಾಸಿಟಿ ಕಡಿಮೆ. ಇದು ಕೊಟ್ಟಿರೋದೇ 6 ಲೀಟರ್ಸು ಇಲ್ಲ 6.2 ಲೀಟರ್ಸ್ ಅಷ್ಟೇ ಕೊಟ್ಟಿರೋದು. ಇವರು ಅಕಸ್ಮಾತ್ 8 ಲೀಟರ್ಸ್ ಕೊಟ್ಟಿದ್ದಾರೆ. ಇಟ್ ಮೇ ಬಿ ದಿ ವರ್ತ್ ಫಾರ್ ಫ್ಯೂಲ್ ಎಕಾನಮಿ. ಆವಾಗವಾಗ ಹಾಕ್ಸೋದು ಬೇಕಾಗಿರ್ತಿಲ್ಲ. ಸೊ ಶಾರ್ಟ್ ಡಿಸ್ಟೆನ್ಸಿಗೆ ಹೋಗಿ ಬರ್ತೀರಾ ಅಂದರೆ ಈ ಗಾಡಿ ಬಂದು ಮಿನಿಮಮ್ ಆದರೂ 250-350 ರೂಪೀಸ್ ಕೇಳುತ್ತೆ ಈ ಗಾಡಿ. ನಾನು ಮುಂದೆ ಟೈರ್ ಬಗ್ಗೆ ಮಾತಾಡಿದಾಗ ವಿ ರಬ್ಬರ್ ಅಂತ ಹೇಳಿದ್ನಲ್ಲ, ಇದೇ ಅದು. ಸೊ ಇದು ಫ್ರಂಟಲ್ಲಿ ಬಂದ್ಬಿಟ್ಟು 120 ಸೆಕ್ಷನ್ ಬಾರ್ 70 14 ಇಂಚ್ ಅಲಾಯ್ಸಲ್ಲಿದೆ. ಸೊ ಇದು ಬಂದ್ಬಿಟ್ಟು ಅಷ್ಟೊಂದು ಗ್ರಿಪ್ ಇಲ್ಲ. ಲೈಕ್ ವೆಟ್ಟಲ್ಲಿ ಇಲ್ಲ ನೀವು ಸ್ಮೂತ್ ಸರ್ಫೇಸಲ್ಲಿ ಓಡಿಸ್ತೀರಾ ಅಂದರೆ ಈ ಟೈರ್ ಬಂದ್ಬಿಟ್ಟು ಅಷ್ಟೊಂದೆಲ್ಲ ಗ್ರಿಪ್ ಇಲ್ಲ. ಸೊ ಹೇಳೋಕ್ಕೋದ್ರೆ ಬೆಸ್ಟು ನೀವು ತೊಗೊಂಡಾದ್ಮೇಲೆ ಬೇರೆ ಟೈರ್ ಪ್ರಿಫರ್ ಮಾಡಿ. ಇಲ್ಲ ಅಪೋಲೋದಲ್ಲಿ ಅಪೋಲೋ ಇಲ್ಲ ರೈಸ್, ಈ 2 ಬ್ರ್ಯಾಂಡ್ ಬಿಟ್ಟರೆ ಬೇರೆ ಯಾವುದಕ್ಕೆ ಹೋಗ್ಬಿಡಿ. MRF ಬಂದು ಇಟ್ ಈಸ್ ಓಕೆ ಫಾರ್ ಡೈಲಿ ಯೂಸ್. ನೀವು ಸ್ವಲ್ಪ ಕಾರ್ನರಿಂಗ್ ಮಾಡ್ತೀರಾ, ಇಲ್ಲ ಸ್ವಲ್ಪ ಆಫ್ ರೋಡಿಂಗ್ ಹೋಗ್ತೀರಾ, ಇಲ್ಲ ಸ್ವಲ್ಪ ರಫ್ ಟೈರೇನ್ ತೊಗೊಂಡೋಗ್ತೀರಾ ಅಂದರೆ ಈ ಟೈರ್ಗೆ ನೋಡಿ ಪ್ಯಾನಲ್ ಗ್ಯಾಪ್ಸೇ ಇರೋಲ್ಲ. ಇದರಲ್ಲಿ ಪ್ಯಾನಲ್ ಗ್ಯಾಪ್ಸು, ವೈಬ್ರೇಷನ್ಸ್ ಅಂತೂ ಈ ಗಾಡಿಯಲ್ಲಿ ಇಲ್ಲವೇ ಇಲ್ಲ. ನೀವು ಹೇಳೋಕ್ಕೋದ್ರೆ ನಂಬರ್ ಪ್ಲೇಟ್ ಒಂಚೂರು ವೈಬ್ರೇಷನ್ಸ್ ಆಗುತ್ತೆ, ಗುರ್ರ್ ಅಂತ ಸೌಂಡ್ ಬರುತ್ತೆ. ಬೇರೆ ಮಾತು ಹೇಳೋಕ್ಕೋದ್ರೆ ಬೇರೆ ಗಾಡಿಗಳನ್ನು ನೋಡಿರ್ತೀರ, ಗಾಡಿ ತೊಗೊಂಡಿದ್ದ ತಕ್ಷಣವೇ ಡೆಲಿವರಿ ಆಗಿದ ತಕ್ಷಣವೇ ಬಾಯ್ಸ್ ಬಂದ್ಬಿಟ್ಟು ಈ ಮಿರರ್ನ ಬಿಚ್ಚೋದು. ಮತ್ತು ಈ ಗಾಡಿಯಲ್ಲಿ ಸ್ಟಾಕಲ್ಲೇ ನಿಮಗೆ ಮಿರರ್ಸು ಸಖತ್ತಾಗಿ ಕಾಣಿಸುತ್ತೆ. ಮತ್ತು ಸೈಡಿನ ನೋಡಿದ್ರು ಫ್ರಂಟಿನ ನೋಡಿದ್ರು ಹಾಕ್ಕೊಡೋಕೆ ಕಾಣಲ್ಲ. ಈ ಆ್ಯಕ್ಟಿವಾ, ಈ ಜುಪಿಟರು ಆ ಥರ ಮಿರರ್ಸ್ ಅಂತೂ ಕೊಟ್ಟೇ ಇಲ್ಲ. ಇಟಾಲಿಯನ್ ಬ್ಯೂಟಿ ಅಂದರೆ ಇಟಾಲಿಯನ್ ಬ್ಯೂಟಿನೇ. ಐ ಆಮ್ ಫ್ಯಾನ್ ಆಫ್ ಇಟಾಲಿಯನ್ ಬೈಕ್ಸ್. ಈ ಗಾಡಿದು ಸ್ಪೆಷಾಲಿಟಿ ಏನಂದರೆ ಇದು 90 ಇಲ್ಲಾಂದರೆ 110 ಕ್ರೂಸ್ ಮಾಡ್ಬೋದು, ಇಲ್ಲಾಂದರೆ 95 ಕ್ರೂಸ್ ಮಾಡ್ಬೋದು. ಇದ್ರದ್ದೇ ಇದು ಸ್ಪೆಷಲ್ ಫೀಚರ್ಸ್ ಏನೇನೆಂದರೆ TFT ಡಿಸ್ಪ್ಲೇ ಇದೆ, ಮತ್ತು ABS ಇದೆ, ಮತ್ತು ರೇಂಜ್ ತೋರಿಸುತ್ತೆ, ಮತ್ತು ಟಾಪ್ ಸ್ಪೀಡ್ ಕ್ಲಾಕ್ ಮಾಡಿದ್ರೆ ಎಷ್ಟು ಟಾಪ್ ಸ್ಪೀಡಲ್ಲಿ ನಾವು ಇಡ್ತಿದ್ದೀವಿ ಅಂತ ತೋರಿಸುತ್ತೆ. ಮತ್ತು ಇದಕ್ಕೆ 14 ಇಂಚ್ ಅಲಾಯ್ಸ್ ಕೊಟ್ಟಿದ್ದಾರೆ. ಇದಂತೂ ಸೆಕ್ಷನಲ್ಲೇ ಈ ಸೆಗ್ಮೆಂಟಲ್ಲೇ ಯಾವ ಗಾಡಿಗೂ ಇಲ್ದಿರೋದು ಕೊಟ್ಟಿದ್ದಾರೆ. ಮತ್ತು ಎಲ್ಲ 175 ಅಂದರೆ ಗೇರ್ ಗಾಡಿಗೆ ಹೋಗ್ತಾರೆ. ನಾನೇನಕ್ಕೆ ಈ ಗಾಡಿ ಚೂಸ್ ಮಾಡಿದ್ರೆ ಅಂದರೆ ಗೇರ್ ಗಾಡಿ ಥರನೇ ಪರ್ಫಾರ್ಮೆನ್ಸ್ ಇದೆ, ಮತ್ತು ಮೈಲೇಜ್ ಅಂತೂ ಆ್ಯಾವ್ರೇಜಾಗಿ ಕೊಡ್ತಿದೆ, ಒಂದು 30 ಅಬೌವ್ ಕೊಡ್ತಿದೆ. ಬಟ್ ಆದ್ರೂ ಈ ಗಾಡಿ ಏನಕ್ಕೆ ಸ್ಪೆಷಲ್ ಅಂದರೆ ಮೇನ್ ಫೋಕಸ್ ಆಗಿರೋದು ಇದು ಪರ್ಫಾರ್ಮೆನ್ಸ್ ಬಗ್ಗೆ. ಆ್ಯಪ್ರಿಲಾ ಇಸ್ ಫೇಮಸ್ ಫಾರ್ ಓನ್ಲಿ ಇಟ್ಸ್ ಫಾರ್ ಪರ್ಫಾರ್ಮೆನ್ಸ್. ಸೊ ಹಳೆ ಗಾಡಿ ಹೆಂಗಿತ್ತಂದರೆ 160 cc ನಿಮಗೆ ನಾರ್ಮಲ್ ಡಿಸ್ಪ್ಲೇ ಬರ್ತಿತ್ತು. ಅದೇ LCD ಡಿಸ್ಪ್ಲೇ, ನೆಗೆಟಿವ್ ಡಿಸ್ಪ್ಲೇ ಆ ಥರ ಅಂತ ಹೇಳ್ಬೋದು. ನನಗೂ ಗೊತ್ತಿಲ್ಲ ಯಾವ ಥರ ಇತ್ತು ಅಂತ. ಬಟ್ ಸೇಮ್ ಟು ಸೇಮ್ 160 ಇದೂ ಸೇಮ್ ಎಲ್ಲ ಈ ಥರನೇ ಇತ್ತು ಫೇಸಸ್ಸು. ಸೊ ಈಗ ಬಂದ್ಬಿಟ್ಟು ನಿಮಗೆ ಇದು ಅಂಡರ್ ಸ್ಟೋರೇಜ್ ಹೆಂಗಿದೆ ಅಂದರೆ ಲೈಕ್ ನೀವು ಸ್ಟೋರೇಜ್ ಇಷ್ಟೇ ಬರೋದು. ಇದು ಟ್ಯಾಂಕ್ ಕೆಪಾಸಿಟಿ ಬಂದು 6.2 ಲೀಟರ್ಸ್ ಅಂತ ಹೇಳ್ತಾರೆ. ಬಟ್ ರಿಸರ್ವಲ್ಲಿ ನಿಮಗೆ 2.5 ಲೀಟರ್ಸ್ ಇಡಬೇಕು. ಸೊ ನೀವು ಎಂಟಿ ಮಾಡಿ ಓಡಿಸ್ತೀರಾ ಅಂದರೆ
ಇಟ್ ವಿಲ್ ಗಿವ್ ಅರೌಂಡ್ ಸಮ್ ರೇಂಜ್ 105 ಆ ಥರ ರೇಂಜಲ್ಲಿ ಓಡಿಸ್ಬೋದು 2 ಲೀಟರ್ಸಲ್ಲಿ. ಮತ್ತು ಹಿಂದ್ಗಡೆ ಅಂತ ಬಂದರೆ ಹೊಸ ಸಿಗ್ನೇಚರ್ ಲ್ಯಾಂಪು 160ಇಂದ ಕಂಟಿನ್ಯೂ ಆಗ್ತಿದೆ. ಸೊ ಅದು ಹೇಗಿದೆ ಅಂತ ನೋಡಿ. ಎಗ್ ಶೇಪ್ಡ್ LED ಲ್ಯಾಂಪ್ ಇದು, ಹಿಂದ್ಗಡೆ ಟೈಲ್ ಲ್ಯಾಂಪು.